ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನಿಮಗೆ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕದ ಪೇಸ್ಟ್ ಹೇಗೆ ಮಾಡೋದು ಅಂತೇಳಿ ತಿಳಿಸಿಕೊಡ್ತಾ ಇದ್ದೇವೆ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಅಂತ ಹೇಳಿಕೊಂಡು ಈಗ ತಿಳಿಸಿಕೊಡ್ತೇವೆ. ಇದು ಬ್ಯಾಡಗಿ ಮೆಣಸು ಉಂಟು, 2 ಗುಂಡು ಮೆಣಸು. ಇದು ಖಾರ ತಿನ್ಬೇಕಂತ ಇಷ್ಟ ಇದ್ದವರು ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು, ಖಾಲಿ ಇದು ಮಾತ್ರ ಯೂಸ್ ಮಾಡ್ಬೋದು. ಈ ಸ್ಪೂನಲ್ಲಿ 2.5 ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ, ಅದರ ಡಬಲ್ ಕೊತ್ತಂಬರಿ ತಗೊಂಡಿದ್ದೇನೆ, 5 ಸ್ಪೂನ್. ಅಂದರೆ ಜೀರಿಗೆಗಿಂತ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಬೇಕು. ಮತ್ತೆ ಒಂದು 10 ಮೆಂತ್ಯ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಸಾಸಿವೆ ತಗೊಂಡಿದ್ದೇನೆ, ಸ್ವಲ್ಪ ಡೈಜೆಷನ್ಗೆಲ್ಲ ಒಳ್ಳೆಯದು ಅದಕ್ಕೆ. ಮತ್ತೆ ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ ಇದೆಲ್ಲ ಸಾಸಿವೆ ಹಾಕಿದರೆ. ಮತ್ತು ಇದರಲ್ಲಿ ಒಂದು 9 ಕಾಳು ಮೆಣಸು ಉಂಟು, ಯಾಕಂದರೆ ಇದು ನಾನು ಗುಂಡು ಮೆಣಸು 2 ತಗೊಂಡಿದ್ದೇನಲ್ಲ, ಹಾಗೆ ಇದು ಸಹ ಖಾರ ಆಗ್ತದೆ, ಇದು ಸಹ ಖಾರ ಜಾಸ್ತಿ ಆಗ್ಬೋದು ಅಂತ ನಾನು 9 ತಗೊಂಡಿದ್ದೇನೆ. ಖಾರ ಜಾಸ್ತಿ ಬೇಕಿದ್ದವರು ಖಾರ ಇದರ ಕ್ವಾಂಟಿಟಿ ಜಾಸ್ತಿ ಮಾಡ್ಬೋದು. ಮತ್ತು ಒಂದು ಪಿಂಚ್ ಓಮ್ ಕಾಳು ಅದು ತಗೊಂಡಿದ್ದೇನೆ. ಇದು ನಮಗೆ ಡೈಜೆಷನ್ಗೆ ಅದಕ್ಕೆಲ್ಲ ತುಂಬ ಒಳ್ಳೆಯದು. ಅದಕ್ಕೆ ಇದು ಸಹ ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು, ಕೆಲವರು ಫಿಶ್ ಕರಿಗೆ ಮಾತ್ರ ಯೂಸ್ ಮಾಡ್ತಾರೆ, ಆದರೆ ಇದಕ್ಕೆ ಯೂಸ್ ಮಾಡಿದ್ರೆ ಟೇಸ್ಟ್ ಆಗ್ತದೆ. ಇದು ನನ್ನ ದೊಡ್ಡ ಯೂಸ್ ಮಾಡ್ತಾರೆ, ಇದನ್ನು ಅವ್ರು ಮಾಡಿದ್ದು ಭಾರಿ ಒಳ್ಳೆ ಆಗ್ತದೆ, ಅದಕ್ಕೆ ಇದನ್ನು ನಾನು ಯೂಸ್ ಮಾಡ್ತಿದ್ದೇನೆ. ಮತ್ತು ಇದು ಹುಳಿ, ಒಂದು ಸಣ್ಣ ಗೋಲಿ ಗಾತ್ರದ ಹುಳಿ. ಆದರೆ ಹುಳಿ ಬದಲು ನೀವು ಟೊಮೆಟೊ ಸಹ ಹಾಕ್ಬೋದು. ಟೊಮೆಟೊ ಮಾತ್ರ ನೀವು ಒಗ್ಗರಣೆಗೆ ಚಿಕನ್ ನೀರುಳ್ಳಿ ಒಗ್ಗರಣೆ ಹಾಕುವಾಗ ಟೊಮೆಟೊ ಹಾಕಿ ಟೊಮೆಟೊ ಹಾಕುವವರು ನೀರುಳ್ಳಿ ಒಗ್ಗರಣೆ ಹಾಕುವಾಗಲೇ ಟೊಮೆಟೊ ಹಾಕಿ ಮತ್ತೆ ಚಿಕನ್ ಹಾಕ್ಬೋದು. ನಾನಿಲ್ಲಿ ಟೊಮೆಟೊ ಯೂಸ್ ಮಾಡ್ತಿಲ್ಲ, ನಾನು ಹಳೆಯ ಕಾಲದ ಸ್ಟೈಲಲ್ಲಿ ಮಾಡ್ತಿದ್ದೇನೆ, ಹಾಗಾಗಿ ಇಲ್ಲಿ ಟೊಮೆಟೊ ಯೂಸ್ ಮಾಡ್ತಿಲ್ಲ. ಹುಳಿ ಯೂಸ್ ಮಾಡಿದ ಒಂಥರ ಬೇರೆ ಟೇಸ್ಟ್, ಒಳ್ಳೆ ಟೇಸ್ಟ್, ಟೊಮೆಟೊ ಹಾಕೋಕ್ಕಿಂತ ಜಾಸ್ತಿ ಒಳ್ಳೆ ಟೇಸ್ಟ್ ಸಿಗ್ತದೆ. ಹಾಗಾಗಿ ನಾನು ಹುಳಿ ಹಾಕ್ತಾ ಇದ್ದೇನೆ. ಇದನ್ನೀಗ ಎಲ್ಲವನ್ನು ಸಹ ನಾನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ. ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ ಸ್ವಲ್ಪ ಟೇಸ್ಟ್ ಜಾಸ್ತಿ. ನನ್ನ ಹತ್ರ ಎಲ್ಲ ದೊಡ್ಡ ದೊಡ್ಡ ಕಡಾಯಿಗಳೇ ಇರೋದು, ಸಣ್ಣ ಕಡಾಯಿ ಅಂತ ಹೇಳಿದರೆ ಇದು ಒಂದು ಮಾತ್ರ ಇರೋದು. ಇದು ನೋಡ್ಲಿಕ್ಕೆ ಒಂದು ಓಲ್ಡ್ ಥರ ಕಾಣ್ಬೋದು, ಆದರೆ ನನಗೆ ಇದರಲ್ಲೇ ಕಂಫರ್ಟೇಬಲ್ ಆಗೋದು ಕುಕ್ ಮಾಡೋಕ್ಕೆ, ಅದಕ್ಕಾಗಿ ನಾನು ಇದನ್ನು ಯೂಸ್ ಮಾಡ್ತಿದ್ದೇನೆ. ನಾನೀಗ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಚಳಿ ಇರುವ ಕಾರಣ ಗಟ್ಟಿಯಾಗಿದೆ. ಅದಾದಮೇಲೆ ನಾನು ಬ್ಯಾಡಗಿ ಮೆಣಸು ಮತ್ತು ಗುಂಡು ಮೆಣಸು ಹಾಕಿ ಫ್ರೈ ಮಾಡ್ತಿದ್ದೇನೆ. ಇದೆಷ್ಟೊತ್ತು ತುರಿಬೇಕು? ಎಂತ ಕಲರ್ ಚೇಂಜ್ ಆಗಬೇಕು? ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಇಲ್ಲಿ ನೋಡಿ ಬ್ಲ್ಯಾಕ್ ಆಗಿದೆ, ಹಾಗೆ ಆಗಬೇಕು. ಬ್ಲ್ಯಾಕ್ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅದು ಪಫ್ ಆಗಿ ಆಗ್ತದೆ, ಅದು ಉಬ್ಬಿ ಬರ್ತದೆ, ಅಷ್ಟು ಉರಿಬೇಕದು. ಯಾಕಂದರೆ ಹೊದ್ರೆ ಅದು ಟೇಸ್ಟ್ ಇಲ್ಲ, ಆದರೆ ಒಂಥರ ಹಸಿ ವಾಸನೆ ಬರ್ತದೆ. ಇದೀಗ ಫ್ರೈ ಆಗಿದೆ, ಹಾಗಾಗಿ ನಾನು ತೆಗಿತೇನೆ, ಇಲ್ಲದ್ರೆ ಕರಟಿ ಹೋಗ್ತದೆ. ಆಯ್ತಾಯ್ತು. ನಿಧಾನ ಉರಿಯಲ್ಲಿ ಹುರಿಬೇಕು, ಅದು ತುಂಬ ಜೋರು ಉರಿಯಲ್ಲಿ ಹುರಿದ್ರೆ ಕರಟಿ ಹೋಗ್ತದೆ, ಮತ್ತು ಅದು ಒಳಗೆ ಒಂಥರ ಇದಾಗಿರುವುದಿಲ್ಲ, ಫ್ರೈ ಆಗಿರುವುದಿಲ್ಲ. ಹಾಗೆ ನೋಡಿ ಈ ಥರ ಬರಬೇಕು, ಅದು ಹೀಗೆ ಬರಬೇಕು. ಓಕೆ, ಎಷ್ಟು ಸಿಮ್ಮಲ್ಲಿ ಹುರಿದ್ರೆ ಆಯಿತು. ಅದು ನಿಮಗೆ ಒಂದು ವೇಳೆ ಇದನ್ನು ಚಿಕನ್ ಸುಕ್ಕದ್ದು ಪೌಡ್ರ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆಯದ್ದು ಕ್ವಾಂಟಿಟಿ ಕಡಿಮೆ ಮಾಡಿ ಹಾಕಿ, ಇಲ್ಲ ಅಂತ ಹೇಳಿದರೆ ಅದು ಪೌಡ್ರ್ ಆಗೋದಿಲ್ಲ ಒಳ್ಳೆಯದು. ಫೈನ್ ಪೌಡ್ರ್ ಆಗಬೇಕಾದ್ರೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಕಡಿಮೆ ಹಾಕಿದರೆ ಅದು ಫೈನ್ ಪೌಡರ್ ಆಗ್ತದೆ, ಇಲ್ಲಾಂದರೆ ಅದು ಒಂಥರ ಅಂಟಿತದೆ ಜಾರಿಗೆ. ಇದು ನಾನೀಗ ಪೇಸ್ಟ್ ಥರ ಮಾಡ್ತಿದ್ದೇನೆ, ಹಾಗಾಗಿ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದೆ. ಓಕೆ, ಹಾಕ್ತೇನೆ ಒಂಚೂರು, ಉಳ್ದದೆಲ್ಲ ಹುರಿಲಿಕ್ಕೆ ನೋಡಿ ಈ ಥರ ಆದರೆ ಆಯಿತು. ಹೀಗೆ ಆದರೆ ಆಯಿತು. ಸ್ವಲ್ಪ ಕೆಲವೆಲ್ಲ ಹೀಗೆ ಕಪ್ಪಾಗಿದೆ, ಅದು ತೊಂದರೆ ಇಲ್ಲ. ಈ ರೀತಿ ಇಷ್ಟು ರೋಸ್ಟ್ ಆದರೆ ಸಾಕು. ಈಗ ಪುನಃ ಎಣ್ಣೆ ಹಾಕಿ ಬೇರೆದೆಲ್ಲ ಹುರಿತೀರಾ? ಎಣ್ಣೆ ಹಾಕಿ ಬೇರೆದೆಲ್ಲ ಹುರಿತೇನೆ. ಈಗ ಸಹ ತೆಂಗಿನ ಎಣ್ಣೆ ಹಾಕ್ತು. ತೆಂಗಿನ ಎಣ್ಣೆ, ಅದು ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ಒಂಥರ ಭಾರಿ ಟೇಸ್ಟ್, ಅದು ನಮ್ಮ ಮಂಗಳೂರು ಸ್ಟೈಲ್ ಟೇಸ್ಟ್ ಬರಬೇಕಾದ್ರೆ ತೆಂಗಿನ ಎಣ್ಣೆ ಹಾಕಬೇಕು. ತೆಂಗಿನ ಎಣ್ಣೆ ಇಲ್ಲದಿದ್ದವರು ರಿಫೈಂಡ್ ಆಯಿಲ್ ಸಹ ಹಾಕ್ಬೋದು. ಅದು 2 ಬಿಟ್ಟು ಬೇರೆ ಯಾವ ಎಣ್ಣೆ ಸಹ ಯೂಸ್ ಮಾಡಲಿಕ್ಕಿಲ್ಲ. ತೆಂಗಿನ ಎಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ ಅಂತ. ಟೇಸ್ಟ್ ಅದು ಮಂಗಳೂರು ಅಥೆಂಟಿಕ್ ಮಂಗಳೂರು ಸ್ಟೈಲ್ ಬೇಕಿದ್ರೆ ತೆಂಗಿನ ಎಣ್ಣೆ ಹಾಕಿದ್ರೆ ಒಳ್ಳೆದು, ಟೇಸ್ಟ್ ಜಾಸ್ತಿ. ಈಗ ಎಲ್ಲ ಒಟ್ಟಿಗೆ ಹಾಕ್ತೀರಾ? ಎಲ್ಲ ಒಟ್ಟಿಗೆ ಹಾಕುದಿಲ್ಲ, ನಾನು ಮೆಂತೆ ಲಾಸ್ಟಿಗೆ ಹಾಕ್ತೇನೆ, ಯಾಕಂದ್ರೆ ಬೇಗ ಕರಟಿ ಹೋಗ್ತದೆ, ಹಾಗಾಗಿ ಮೆಂತೆ ಲಾಸ್ಟಿಗೆ ಹಾಕ್ತೇನೆ. ಅಂದ್ರೆ ಇದು ಸ್ವಲ್ಪ ಅರ್ಧ ಫ್ರೈ ಆಗ್ತಾ ಬರೋದು ಮೆಂತೆ ಹಾಕ್ತೇನೆ, ಅದು ಸರಿ ಆಗ್ತದಾಗ. ಓಕೆ ಓಕೆ. ಸಾಸಿವೆ ತೊಂದ್ರೆ ಇಲ್ಲ, ಸಾಸಿವೆ ಹಾಕಿದ್ರೆ ತೊಂದ್ರೆ ಇಲ್ಲ, ಮೆಂತೆ ಮಾತ್ರ ಲಾಸ್ಟ್. ಅದು ತುಂಬಾ ಕಪ್ಪಾಗ್ತದೆ, ಮತ್ತೆ ಅದು ಒಳ್ಳೆದಾಗುದಿಲ್ಲ. ಓಕೆ. ಮತ್ತೆ ಇನ್ನೊಂದೆಂತ ಅಂತ ಹೇಳಿದ್ರೆ, ಇದಕ್ಕೆ ಕೆಲವರು ಚಕ್ಕೆ ಲವಂಗ ಹಾಕ್ತಾರೆ ಸುಕ್ಕಕ್ಕೆ, ನಾನು ಹಾಕ್ತಾ ಇಲ್ಲ. ಚಕ್ಕೆ ಲವಂಗ ಬೇಕಿದ್ದವರು ಈ ಇದರಲ್ಲಿ ಅವರು ಈಗ ಇದು ಹುರಿಯುವಾಗ ಚಕ್ಕೆ ಲವಂಗ ಸಹ ಹಾಕಿ ಹುರಿಬಹುದು. ಮತ್ತೆ ಕೆಲವರು ಕರಿಬೇವು ಸೊಪ್ಪು ಸಹ ಹಾಕ್ತಾರೆ, ಅದನ್ನು ಸಹ ನಾನು ಯೂಸ್ ಮಾಡ್ತಾ ಇಲ್ಲ. ಅದು ನನ್ನ ಅಮ್ಮ ನನ್ನ ದೊಡ್ಡ ಎಲ್ಲ ಹೀಗೆ ಮಾಡೋದು, ಅವ್ರು ಕರಿಬೇವು ಸೊಪ್ಪು ಚಕ್ಕೆ ಲವಂಗ ಎಲ್ಲ ಹಾಕುದಿಲ್ಲ. ಹಳೆ ಕಾಲದವರೆಲ್ಲ ಅದು ಯೂಸ್ ಮಾಡ್ತಿರ್ಲಿಲ್ಲ,
ಈಗ ಎಲ್ಲ ಅದು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಟೇಸ್ಟ್ ಡಾಮಿನೇಟ್ ಆಗ್ತದೆ ಅಂತೇಳಿ ಅದು ಅದರದ್ದೇ ಒಂಥರ ಘಾಟ್ ಬರ್ತದೆ, ಅದು ನನಗೆ ಅಷ್ಟು ಒಳ್ಳೇದಾಗೋದಿಲ್ಲ ಸುಕ್ಕ ಅದು. ಹಾಗಾಗಿ ನಾನು ಹಾಕ್ತಿಲ್ಲ. ಆದರೆ ಕೆಲವರು ಇಷ್ಟಪಡುವವರು ಈ ಸ್ಟೇಜಲ್ಲಿ ಕರಿಬೇವು ಸೊಪ್ಪು ಮತ್ತೆ ಚಕ್ಕೆ ಲವಂಗ ಹಾಕ್ಬೋದು. ಓಕೆ, ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ಹುರಿಬೇಕು. ಮತ್ತೆ ಲಾಸ್ಟಿಗೆ ಮೆಂತೆ ಹಾಕಿದ್ರೆ ಲಾಸ್ಟಿಗೆ ಒಂದು ಚೂರು ಇದು ಅರ್ಧ ಕಲರ್ ಚೇಂಜ್ ಆಗುವಾಗ ಹಾಕಿದ್ರೆ ಆಯ್ತು. ಆಗ ಮತ್ತೆ ಅದು ಒಟ್ಟಿಗೆ ಫ್ರೈ ಆಗ್ತದೆ. ಓಕೆ ಓಕೆ, ನೋಡಿ ಇದು ಸ್ವಲ್ಪ ಆಗ್ತಾ ಬಂತು. ಈಗ ಮೆಂತೆ ಹಾಕಿದ್ರೆ ಆಯ್ತು. ಒಂದು ಸ್ವಲ್ಪ ಹೊತ್ತು ಹುರಿದ್ರೆ ಆಯ್ತು ಇದನ್ನು. ಓಕೆ, ಚೂರು ಹುಳಿಯನ್ನೆಲ್ಲ ಹುರಿಬೇಕಂತೇಳಿ ಹುರಿಲಿಕ್ಕಿಲ್ಲ. ಹುಳಿಯನ್ನು ಗ್ರೈಂಡ್ ಮಾಡುವಾಗ ಹಾಕುದು. ಆದ್ರೆ ಇದು ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಬೇಕು, ಮತ್ತೆ ಹುಳಿ ಹಾಕ್ಬೇಕು. ಇಲ್ಲಾದ್ರೆ ಅದು ಇದು ಎಲ್ಲ ಗ್ರೈಂಡ್ ಆಗುದಿಲ್ಲ. ಓಕೆ ಓಕೆ, ಅದು ಅಂಟಿ ಕುತ್ಕೊಳ್ತದೆ. ಅಂಟಿ ಕುತ್ಕೊಳ್ಳೋದಲ್ಲ, ಅದು ಅಂಟಿ ಕುತ್ಕೊಳ್ತದೆ. ಅದು ಗ್ರೈಂಡ್ ಅಷ್ಟು ಒಳ್ಳೇದಾಗುದಿಲ್ಲ. ಅದು ಇದು ಫುಲ್ ಫೈನ್ ಪೇಸ್ಟ್ ಆದ ಕೂಡ ಹುಳಿ ಹಾಕಿ ಮತ್ತೆ ಗ್ರೈಂಡ್ ಮಾಡಿದ್ರೆ ಆಯ್ತು. ಓಕೆ, ಇದಾಯ್ತು. ಆಫ್ ಮಾಡ್ತಿದ್ದೆ, ಇದಕ್ಕೆ ಹಾಕ್ತಿದ್ದೇನೆ. ಮತ್ತೆ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡೋದಲ್ಲ, ಒಟ್ಟಿಗೆ ಗ್ರೈಂಡ್ ಮಾಡಿದ್ರೆ ಆಯ್ತು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಗೆ ಇದನ್ನು ಪೌಡ್ರ್ ಮಾಡಿ ಸಹ ಇಟ್ಕೊಳ್ಬೋದು. ಪೌಡ್ರ್ ಮಾಡಿ ಇಟ್ಕೊಳ್ಳುವವರು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಆಯ್ತು. ಆಯ್ತಾಯ್ತು. ಕೆಲವರಿಗೆ ಯಾವಾಗಲೂ ಹುರಿಲಿಕ್ಕೆ ಆಗದಿದ್ದವ್ರು ಪೌಡ್ರ್ ಮಾಡಿ ಸಹ ಇಟ್ಕೊಳ್ಬೋದು. ಪೌಡ್ರ್ ಮಾಡಿ ತುಂಬಾ ದಿನ ಇಟ್ಕೊಳ್ಬೋದು. ಪೇಸ್ಟ್ ಮಾಡಿದ್ರೆ ಅದು ಪೇಸ್ಟ್ ಮಾಡಿದ್ರೆ ನೀವು ಫ್ರಿಜ್ಜಲ್ಲಿ ಇಡ್ಬೇಕಾಗ್ತದೆ. ಪೌಡ್ರ್ ಅದೇ ಹೊರಗೆ ಸಹ ಇಟ್ಟರೆ ಏನಾಗುದಿಲ್ಲ. ಓಕೆ ಓಕೆ, ಇದೀಗ ಹೊರಿಲಿಕ್ಕೆ ಆಗುದಿಲ್ಲ ಅಲ್ಲ? ಈಗಲ್ಲ, ಇದು ಸ್ವಲ್ಪ ಬಿಸಿ ಉಂಟಲ್ಲ, ಇದು ತಣ್ಣಗೆ ಆದ ಮೇಲೆ ಹೊರದ್ರೆ ಅದು ಪೇಸ್ಟ್ ಮಾಡಿದ್ರೆ ಆಯ್ತು. ಓಕೆ, ಇದೀಗ ಒಂದು ಸ್ಟೈಲ್ ಚಿಕನ್ ಸುಕ್ಕ. ಇನ್ನೊಂದು ಎಂತ ಅಂತ ಹೇಳಿದ್ರೆ, ಎಣ್ಣೆ ಯೂಸ್ ಮಾಡದೆ, ಒಂದು ಡ್ರಾಪ್ಸ್ ಎಣ್ಣೆ ಯೂಸ್ ಮಾಡದೆ ಚಿಕನ್ ಸುಕ್ಕ ಮಾಡ್ಬೋದು. ಅದು ಚಿಕನ್ಗೆ ಸಹ ಒಗ್ಗರಣೆಗೆ ಸಹ ಯೂಸ್ ಮಾಡ್ಬೇಕಂತಿಲ್ಲ, ಇದು ಫ್ರೈ ಮಾಡ್ಲಿಕ್ಕೆ ಸಹ ಯೂಸ್ ಮಾಡ್ಬೇಕಂತಿಲ್ಲ. ಅದು ನಮ್ದು ಪಿಜ್ಜಿ ಗುಡ್ಡೆದ್ದು ಭೂತ ಅಂತ ಮೊದಲಿತ್ತು. ಆ ಟೈಮಿಗೆ ಮಾಡ್ತಾ ಇದ್ರಂತೆ ಅವರು, ಅಲ್ಲಿ ಜಾಗದ ಗುಡ್ಡೆದ ಭೂತಕ್ಕೆ ಇದು ಮಾಡುವಾಗ ಒಂದು ಡ್ರಾಪ್ ಎಣ್ಣೆ ಹಾಕದೆ ಮಾಡ್ತಿದ್ರಂತೆ. ಅದು ಭಾರಿ ಟೇಸ್ಟ್ ಆಗ್ತಿತ್ತಂತೆ. ಹಾಗಾಗಿ ಅದು ಬೇಕಿದ್ರೆ ಅದು ಮಾಡ್ತೇನೆ, ಬೇಕಿದ್ರೆ ಕಮೆಂಟಲ್ಲಿ ಹಾಕಿ ಅದು ಮಾಡಿ ತೋರಿಸ್ತೇನೆ ಬೇಕಿದ್ರೆ. ಇದು ಮಾಮೂಲಿ ಚಿಕನ್ ಸುಕ್ಕದಾಗೆ, ಇದು ನನ್ನ ಅಜ್ಜಿ ಮಾಡುವ ಚಿಕನ್ ಸುಕ್ಕ. ಈಗ ನಾನು ಇದನ್ನೀಗ ಪೌಡರ್ ಮಾಡ್ತಿದ್ದೇನೆ. ಅಂದರೆ ಫಸ್ಟಿಗೆ ನೀರು ಹಾಕದೆ ಪುಡಿ ಮಾಡ್ತೇನೆ, ಮತ್ತೆ ನೀರು ಹಾಕಿ ಗ್ರೈಂಡ್ ಮಾಡ್ತೇನೆ. ಅದಾದ ಮೇಲೆ ಫುಲ್ ಫೈನ್ ಪೇಸ್ಟ್ ಆದ ಮೇಲೆ ಹುಳಿ ಆ್ಯಡ್ ಮಾಡಿ ಮತ್ತೆ ಪುನಃ ಗ್ರೈಂಡ್ ಮಾಡ್ತೇನೆ. ಇದೀಗ ಇಷ್ಟು ಪೇಸ್ಟ್ ಆದರೆ ಆಯಿತು. ಅಂದರೆ ಇದು ಸ್ವಲ್ಪ ಫೈನ್ ಪೇಸ್ಟ್ ಅಂತಲ್ಲ, ಆಲ್ಮೋಸ್ಟ್ ಒಂದು 80% ಪೇಸ್ಟ್ ಆಗಿದೆ. ಈಗ ಒಂದು 20% ಪೇಸ್ಟ್ ಆಗಲಿಕ್ಕೆ ಉಳಿದಿರುವಾಗ ನಾನು ಈ ಹುಳಿಯನ್ನು ಹಾಕ್ತಿದ್ದೇನೆ ಇದಕ್ಕೆ. ಮತ್ತು ಇದು ನಾನು ಒಂದು 3 kg ಚಿಕನ್ಗೆ ಯೂಸ್ ಮಾಡ್ತಾ ಇದ್ದೇನೆ ಇದನ್ನು. ಅಂದರೆ 3 kg ಚಿಕನ್ ಇದ್ದು ಮೆಷರ್ಮೆಂಟಲ್ಲಿ ನಾನು ಇದು ಪೇಸ್ಟ್ ಮಾಡ್ತಾ ಇದ್ದೇನೆ. ಅದು ಮತ್ತು ನಿಮ್ಗೊಂದು ವೇಳೆ ಜಾಸ್ತಿ ಬೇಕಿದ್ರೆ, ಫಾರ್ ಎಕ್ಸಾಂಪಲ್ 6 kg ಇದು ಚಿಕನ್ ಆದರೆ ಅದರ ಡಬಲ್ ಹಾಕಿದರೆ ಆಯಿತು. ನಾನು ಪೇಸ್ಟ್ ಮಾಡಿಕೊಂಡಿದ್ದೇನೆ, ಇದರಲ್ಲಿ ಹುಳಿ ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಹೀಗೆ ಇಷ್ಟು ಪೇಸ್ಟ್ ಆದರೆ ಸಾಕು. ಅಂದರೆ ನಾನಿಲ್ಲಿ ಸ್ವಲ್ಪ ತಿಕ್ಕಾಗಿ ಪೇಸ್ಟ್ ಮಾಡಿದ್ದೇನೆ. ನಾವು ಈಗ ಅಂದರೆ ಮಾಮೂಲಿ ಫಾರ್ಮ್ ಕೋಳಿ ಯೂಸ್ ಮಾಡೋದು, ಅದು ನಾವು ಒಗ್ಗರಣೆ ಇಟ್ಟಾಗ ಅದು ಸಹ ನೀರು ಬಿಡ್ತದೆ. ಇದು ಸಹ ನಾವು ನೀರು ಮಾಡಿದರೆ ಅದು ತುಂಬ ನೀರಾಗ್ತದೆ. ಹಾಗಾಗಿ ಇದನ್ನು ನಾನು ತಿಕ್ಕಾಗಿ ಇಟ್ಕೊಂಡಿದ್ದೇನೆ. ಅದು ನೀರು ಬಿಟ್ಟುವಾಗ ಇದನ್ನು ಹಾಕಿದರೆ ಅದು ಅಲ್ಲಿಗೆ ಸರಿ ಆಗ್ತದೆ, ಬ್ಯಾಲೆನ್ಸ್ ಆಗ್ತದೆ ಅಂತೇಳಿ. ನೀವು ಸಹ ಪೇಸ್ಟ್ ಮಾಡುವಾಗ ಸ್ವಲ್ಪ ನೀರಾಗಿ ಮಾಡಬೇಡಿ, ತಿಕ್ಕಾಗಿಯೇ ಮಾಡಿ. ಅದು ಇಲ್ಲಾದರೆ ತುಂಬ ನೀರು ಬಿಟ್ಟು ಅದು ಒಳ್ಳೇದಾಗೋದಿಲ್ಲ ಅದಷ್ಟು. ಮತ್ತು ಇದರಲ್ಲಿ ಹೊಗೆ ಯಾಕೆ ಹೋಗುದು ಅಂತ ಹೇಳಿದ್ರೆ, ಈಗಷ್ಟೇ ಮಿಕ್ಸಿ ಜಾರಿಂದ ತೆಗ್ದದ್ದು, ಅದಕ್ಕೆ ಅದು ಹೊಗೆ ಹೋಗ್ತಾ ಉಂಟು. ನಿಮಗೆ ಇದು ಪೇಸ್ಟನ್ನು 1 to 2 weeks ಫ್ರೀಸರಲ್ಲಿಟ್ಟು ಯೂಸ್ ಮಾಡ್ಬೋದು. ನಿಮಗೆ ನೆಕ್ಸ್ಟ್ ಚಿಕನ್ ಸುಕ್ಕದ ರೆಸಿಪಿ ಬೇಕಿದ್ದರೆ ನಮಗೆ ಕಮೆಂಟ್ ಮಾಡಿ, ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.